ಮುಖ್ಯಮಂತ್ರಿ ಏನ್ ಮಾತಾಡ್ತೀರ ನೀವು? ಮುಖ್ಯಮಂತ್ರಿ ನಿಮ್ಮ ನ್ಯಾಯವಾಗಿ ನಡವಳಿಕೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಅಲ್ಲ ಇಲ್ಲಿ ಹೊಡೆದಾಡಕ್ ಬಂದಿದ್ದೀರಾ ಬಸವರಾಜ್ ಅವ್ರೆ? ಹೊಡೆದಾಡಕ್ ಬಂದಿದ್ದೀರೇನ್ರಿ? ಸಂಸ್ಥೆಗೆ ಕಳಂಕ ತರುವಂತ ಕೆಲಸ ನೋಡ್ರಿ ಮುಖ್ಯಮಂತ್ರಿ ರಾಜಕೀಯದಲ್ಲಿ ಎಲ್ಲ ಸರ್ವಸಾಮಾನ್ಯ ಬಿಟ್ಬಿಡ್ತಾರೆ. ಏನ್ ಗೂಂಡ ನೀನು? ನೀನಲ್ಲ ನಿಮ್ಮ ಅಪ್ಪನಿಗೆ ಮುಖ್ಯಮಂತ್ರಿ ಮಾತಾಡ್ ಇನ್ನೂ ಬಿಡಲ್ಲ. ಮುಖ್ಯಮಂತ್ರಿ ಏನ್ ಮಾತಾಡ್ತಾರೆ? ಮುಖ್ಯಮಂತ್ರಿ ಕೋರ್ಸು ಮುಂದೆ ಬಹುಮತ ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಮಾಡೋದು. ಇಲ್ಲಿ ಯಾರು ಎದುರಕ್ಕೆ ಬಂದಿಲ್ಲ. ಇಲ್ಲಿ ನಿಮ್ ಕೋಟಿ ಮಂತ್ರಕ್ಕೆ ಎದುರವ್ರು ಯಾರು ಇಲ್ಲ. ಇಲ್ಲಿ ನಿಮ್ಮನ್ನ ನರೇಂದ್ರ ಸ್ವಾಮಿ ಮುಖ್ಯಮಂತ್ರಿ ಮಾತಾಡ್ಲಿ, ಸುಮ್ಕಿರಿ. ಮುಖ್ಯಮಂತ್ರಿಗಳು ಮಾತಾಡ್ಲಿ. ಆಯ್ತು, ನೀವು ಹೇಳ್ರಿ. ನಾಯಕರೇ, ವಿರೋಧ ಪಕ್ಷದ ನಾಯಕರೇ, ದಯಮಾಡಿ ಹೇಳಿ. ಜಿಂದಾಬಾದ್ ಜಿಂದಾಬಾದ್ ನೋಡ್ರಿ, ಆಚೆ ಕಡೆ ಜಾಗ ಐತೆ, ಹೋಗಿ ಕೂತ್ಕೊಳ್ಳಿ. ಅಲ್ಲೂ ಆಚೆ ಕಡೆ ಹೋಗಿ ಕೂಗಿ, ಆಮೇಲೆ ಸದನ ಮುಗಿದ ಮೇಲೆ ಹೋಗಿ ಕೂಗಿ. ಯಾರು ಅಧ್ಯಕ್ಷ ಅವರು ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದಾರೆ. ನೋಡಿ, ಇಲ್ಲಿ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದಾರೆ. ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದಾರೆ. ಯಾರು ವಿಡಿಯೋ ಮಾಡ್ತಾ ಇರೋರು ಮೊಬೈಲ್ ಅಲ್ಲಿ? ಕಾನೂನು ಕ್ರಮ ಆಗುತ್ತೆ. ಹುಷಾರ್, ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ. ವಿಡಿಯೋ ಮಾಡಿದ್ರೆ ಮೊಬೈಲ್ ಅಲ್ಲಿ ಯಾರೇ ಆಗಿದ್ರು ಮೊಬೈಲ್ ಅಲ್ಲಿ ಏನಾದ್ರು ವಿಡಿಯೋ ಮಾಡಿದ್ದು ದಾಖಲಾತಿ ಸಿಕ್ಕಿರೆ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕಾಗುತ್ತೆ. ಇದೇ ಸದನದಲ್ಲಿ 3 ಜನ ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ. ಈ ತರ ಎಲ್ಲ ಅಸಭ್ಯವಾಗಿ ವರ್ತನೆ ಮಾಡಬಾರ್ದು. ಅಸಭ್ಯವಾಗಿ ವರ್ತನೆ ಮಾಡಬಾರ್ದು. ನರೇಂದ್ರ ಸ್ವಾಮಿ ಅವರು ಬಸವರಾಜ್ ಅವರಿಗೆ ಲೇನ್ ಪದ ಯೂಸ್ ಮಾಡಿದ್ದಾರೆ. ಅದನ್ನು ಕರ್ತವ್ಯದಿಂದ ಇಲ್ಲಿ ಯಾವುದು ದಾಖಲಾತಿಗೆ ಬಂದಿಲ್ಲ. ಅದರಿಂದ ಯಾವ ಪದನೂ ತಗೊಳಕ್ ಆಗಲ್ಲ. ಇಲ್ಲಿ ಯಾವುದು ಸದನ ಆರ್ಡರ್ ಇಲ್ಲ. ಯೂಸ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಬಳ್ಳಾರಿ ರಿಪಬ್ಲಿಕ್ ನಿಂದು ನರೇಂದ್ರ ಸ್ವಾಮಿ ಅವರು ಲೇನ್ನ ವರ್ಡನ್ನ ಪದವನ್ನು ಯೂಸ್ ಮಾಡಿದ್ದಾರೆ. ಇಲ್ಲಿ ಯಾವುದು ದಾಖಲಾತಿ ಇಲ್ಲ. ಇಲ್ಲಿ ದಾಖಲಾತಿ ಆಗ್ತಾ ಇಲ್ಲ. ಅದರಿಂದ ಇಲ್ಲ, ಅದನ್ನ ಯಾವ್ದು ಪರಿಗಣಿಸಕ್ಕಾಗಲ್ಲ. 2 ಕಡೆರು ಮಾತಾಡಿರ್ತಾರೆ. ಅದನ್ನ ಬಿಡಿ. ಈಗ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ದಯವಿಟ್ಟು ಎಲ್ಲ ಕೂರ್ರಿ. ಇವ್ರೆ ಅಲ್ಲ, ಕೂತ್ಕೋಬೇಕು. ಆಮೇಲೆ ಚರ್ಚೆ ಮಾಡೋಣ. ಸದನ ಪ್ರಾರಂಭ ಕೂರ್ರಿ. ಸದನ ಪ್ರಾರಂಭ ಕೂತ್ಕೊಳ್ಳಿ. ಮೊಬೈಲ್ ಸೀಸ್ ಮಾಡ್ಸಿ ಮೊದಲು. ಈಗ ಮೊಬೈಲ್ ಯೂಸ್ ಮಾಡಿದ್ದು ದಾಖಲೆ ಸಿಕ್ಕಿರೆ ಅದಕ್ಕೆ ಶಿಸ್ತು ಕ್ರಮ ತಗೋಣ. ಅದರಲ್ಲಿ ಮುಲಾಜಿಲ್ಲ, ತಗೋಣಂತೆ. ನೀವು ಕೂತ್ಕೊಳ್ಳಿ. ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ. ಆಮೇಲೆ ಅದನ್ನ ಯಾರು ತಗೊಂಡಿದ್ದಾರೆ ಏನು ಅಂತ ಹೇಳಿ ತಗೋಣ. ಮೊಬೈಲ್ ರೆಕಾರ್ಡ್ ಹೆಂಗ್ ಮಾಡ್ತೀರಾ? ಸದನದೊಳಗೆ ಮೊಬೈಲ್ ರೆಕಾರ್ಡ್ ಹೆಂಗ್ ಮಾಡ್ತೀರಾ? ಸಾಕ್ ಬಿಡ್ರಪ್ಪ, ಸಾಕ್ ಬಿಡೋಣ. ಕೂಗಿರೋದು ಸಾಕು. ಕೂತ್ಕೊಳ್ರಿ ಇವ್ರೆ. ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ. ಕೂತ್ಕೊಳ್ಳಿ ದಯವಿಟ್ಟು. ಅಧ್ಯಕ್ಷ ರವಿ ಅವ್ರೆ,
ಸೀಸ್ ಕೂತ್ಕೊಳ್ರಿ ಕೂತ್ಕೊಳ್ರಿ ನಿಮ್ಗೆ ಆತ್ಮಗೌರವ ಕೂತ್ಕೊಳ್ರಿ. ಸಂವಿಧಾನದ ಬಗ್ಗೆ ಗೌರವ ನೋಡಿ ಇದ್ರೆ ಜನ ಮೊಬೈಲ್ ಎಲ್ಲರನ್ನು ನೋಡಿ ಹೊರಗಡೆ ಜನ ಆಡ್ಕೊತಾರೆ. ಕೂತ್ಕೊಳ್ಳಿ, ಬೇಡ ತಪ್ಪ ತಿಳ್ಕೊತಾರೆ ಸದನದ ಬಗ್ಗೆ. ಕೂತ್ಕೊಳ್ಳಿ. ಯಾರು ಏ. ಜಿ.ಟಿ. ಪಾಟೀಲ್ ಯಾರು ಸಂಸದೀಯ ಸಚಿವರು ಮಾತನಾಡ್ತಾರೆ, ಸುಮ್ಮನೆ. ಯಾರು RSS जिंदाबाद RSS जिंदाबाद ಸುಮ್ನೆ ಸಾಕತ್ತಾಗ ಓಲಿ. RSS जिंदाबाद ಅಣ್ಣ ನಾನು ಅದಕ್ಕೆ ನಿನ್ನಂಗ ಅಂದದ್ದು. ನಾನು अंबेडकर जिंदाबाद ನೀನು ಹಂಗ್ ಕೂಗಿ ಕೂಗಿ MLA ಆಗ್ಬಿಟ್ಟಿದ್ಯಾ? अध्यक्षरे 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 ಒಂದೇ ಒಂದು ಮಾತು ಹೇಳಿ. ತಡ್ರಿ, ಸಂಜೆ ತಮಾಷೆ ಮಾಡಬಾರ್ದು. ಕುರಿ ಒಂದೇ ಒಂದು ಮಾತು ನೋಡಿ, ದಯಮಾಡಿ ಸಚಿವರು ಮಾತನಾಡ್ತಾರೆ, ಆಮೇಲೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಕೂರಿ. ಸಚಿವರೇ ಗೌರವಾನ್ವಿತ ಸದಸ್ಯರೊಬ್ಬರು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೋತಾ ಇದ್ದಾರೆ ಅನ್ನುವಂತ ಆಪಾದನೆ ಬಂದಿದೆ. ಇದೇ ಸದನದಲ್ಲಿ ಹಲವು ಗೌರವಾನ್ವಿತ ಸದಸ್ಯರು ಮಾಡಿದ್ದಾರೆ. ಅವರು ಯಾರು ಸರ್, ಅದು ಆರ್ ಅಶೋಕ್ ಅವ್ರ ವಿರುದ್ಧ ಅದು ರೆಕಾರ್ಡಿಂಗ್ ಆಗಿತ್ತು. ಮಾನ್ಯ ಅಧ್ಯಕ್ಷ ಅವ್ರು ಯಾರು ಅನ್ನೋದನ್ನ ತಾವು ಹೆಸರಿಸಬೇಕು ಹಾಗೂ ಸೂಕ್ತ ಕ್ರಮ ಹೇಳಿ, ಹೆಸರು ಹೇಳೋಣ. ಹೆಸರು ಸರ್ ತೆಗೆದುಕೊಳ್ಳೋದ್ರ ಬಗ್ಗೆ ತಾವು ನಮಗೆ ಯಾರು? ಭರವಸೆ ನೀಡಬೇಕು. ಯಾರು? ಅಧ್ಯಕ್ಷರೇ, ಇಲ್ಲಿ ಯಾರು ಆ ತರದ್ ಏನೋ ಆಗಿಲ್ಲ. ಅವ್ರೇನೋ ಊಹಾಪೋಹವಾಗಿ ಮಾತಾಡ್ತಾ ಇದ್ದಾರೆ. ಅವ್ರೇನೋ ಮಾಡಿರ್ಬೇಕನ್ನೋ ನಾವ್ಯಾವ್ದು ಮಾಡಿಲ್ಲ. ಇಲ್ಲಿ ಚರ್ಚೆ ಆಗ್ತಾ ಇರೋವಂಥದ್ದು ಅಧ್ಯಕ್ಷರೇ, ಇಲ್ಲಿ ಚರ್ಚೆ ಆಗ್ತಾ ಇರೋದು RSS ಅವರು ಗಲಾಟೆಗೆ ಅವರೇ ಕಾರಣ ಅನ್ನೋ ತರ ಮಾತಾಡಿದ್ದಾರೆ. ಇದು ಚರ್ಚೆ ಆಗ್ತಾ ಇರೋದು. ಇದು ಅವರು ವೈಯಕ್ತಿಕವಾಗಿ ಅವ್ರೇನೇನೋ ಬೈದಾಡ್ಕೊಂಡಿದ್ದಾರೆ. ತಾವು ಹೇಳಿದ್ದೀರಾ ಅದು ರೆಕಾರ್ಡಲ್ಲಿ ಹೋಗಿಲ್ಲ ಅಂತ ಹೇಳಿದ್ದೀರಾ. ಅಲ್ಲಿಗೆ ಮುಗ್ದೋಯ್ತು. ನಾನು ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೀನಿ, ಸರ್ಕಾರಕ್ಕೂ ವಿನಂತಿ. ಹಿಂದೆ ನಮ್ಮ ರಾಷ್ಟ್ರಪತಿ ಆಗಿದ್ದಂತ ಪ್ರಣಬ್ ಮುಖರ್ಜಿ ಅವರು RSS ಕ್ಯಾಂಪ್ ಹೋಗಿ ಬಂದಿದ್ದಾರೆ. ಗೊತ್ತು RSS ಇತಿಹಾಸ ರಾಷ್ಟ್ರಪತಿಗಳು ಕಾಂಗ್ರೆಸ್ ಅವರು ನಿಮ್ಗೆ ಒಳ್ಳೇದು, ಕೆಲವರಿಗೆ ಕೆಟ್ಟದ್ದು. ಸುಮ್ಮನೆ ಆಮೇಲೆ ನೆಹರು ಅವರಿದ್ದಾಗ ಪೆರೇಡ್ ಮಾಡಕ್ಕೆ ಕೊಟ್ಟಿದ್ದಾರೆ ಅವಕಾಶ. ಸೈನ್ಯ ಜೊತೆ ಪೆರೇಡ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವಾಗ DK ಶಿವಕುಮಾರ್ ಅವ್ರ ಮೊನ್ನೆ ಯಾವ್ದೋ ಇಂಟರ್ವ್ಯೂ ನಲ್ಲಿ ಹೇಳಿದ್ರು, ನಾನು ಸಣ್ಣ ವಯಸ್ಸಲ್ಲಿದ್ದಾಗ RSS ಹೋಗ್ತಾ ಇದ್ದೆ ಅಂತ. ಅಂದ್ರೆ ಇವರು ಇಂಟೆನ್ಷನಲಿ ನೋಡ್ರಿ ಅವ್ರಿಗಿರೋ ದ್ವೇಷನ ತೋರಿಸ್ತಾ ಇದ್ದಾರೆ. ಇದು ಮಾಡುವಂತ ವೇದಿಕೆ ಅಲ್ಲ. ವಿಧಾನಸಭೆ ದ್ವೇಷ ಮಾಡುವಂತ ವೇದಿಕೆ ಅಲ್ಲ. ಮಾಡಬಾರ್ದು ಇದ್ರೆ ಆಚೆ ಕಡೆ RSS ನಾಯಕರಿಗೆ ವಿಧಾನಸಭೆನ ದ್ವೇಷ ಮಾಡೋ ವೇದಿಕೆ ಮಾಡ್ಕೊಂಡ್ರೆ ಜನಕ್ಕೆ ಮೋಸ ಮಾಡುವಂತ ವೇದಿಕೆನ ಮಾಡಿದ್ದಾರೆ. ಈ ರಾಜ್ಯದ ಜನಕ್ಕೆ ಮೋಸ ಆಗುತ್ತೆ. ವಾಪಸ್ ಪಡಿಬೇಕು. ಆಗ್ರಹವನ್ನೆಲ್ಲ ಮಾಡ್ತಾ ಇದ್ದೀರಿ. ಸಮಸ್ಯೆ ಅದು. ಇಲ್ಲಿ ಅವ್ರನ್ನ ಹೇಳ್ಬೋದಾಯ್ತು. ನಿಮ್ ನಾಯಕರು ಮಾತಾಡ್ತಾವ್ರು ಅಲ್ಲಿ ಮಾತಾಡ್ತಾವ್ರೆ. ನೀನ್ ಹಿಂದ್ಗಡೆ ಹೋಗಿರಿ, ಯಾರಿಗೂ ಗೊತ್ತಾಗುತ್ತೆ. ಇಷ್ಟು ನಡೀತಾ ಇತ್ತಲ್ಲ, ಯಾವ್ದು ಆಚೆ ಕಡೆ ಹೋಗಕ್ಕಲ್ಲ. ಜನಕ್ಕೇನು ಗೊತ್ತಾಗಲ್ಲ ನೀವು ಯಾಕೆ ಜಗಳಾಡಿರಿ ಅಂತ. ಗಲಾಟೆ ಆಗ್ಬೇಕು, ನಿಜವಾದ ಚರ್ಚೆ ಆದ್ರೂ ಮಾತ್ರ ಜನ ಗೊತ್ತಾಗುತ್ತೆ. ತಳ್ಕೊಂಡು ಹೋಗ್ಬೇಕು ಅನ್ನೋದು ಮುಖ್ಯಮಂತ್ರಿ ಇಂಟೆನ್ಷನ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೂ ಬಹಳ ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸ್ ಮೇಲೆನೆ ಈ ಸರನ ನಡಿಬಾರ್ದು. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, 1 ಗಂಟೆಯಲ್ಲಿ ಕೊಡೋ ಉತ್ತರ ಅವರು 4-5 ಗಂಟೆ ಆಯ್ತು ನೋಡ್ರಿ. 5 ಗಂಟೆ ಆದ್ರೂ ಉತ್ತರ ಕೊಡ್ತಾ ಇದ್ದಾರೆ. ಈಗ ಮುಖ್ಯಮಂತ್ರಿಗಳಿಗೆ ಇಷ್ಟೇ ಗಂಟೆ ಉತ್ತರ ಕೊಡಿ ಅಂತ ಹೇಳಿದ್ರೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಅದು ಅವರ ವೈಯಕ್ತಿಕವಾದಂತ ಇಲ್ಲಿ ವೈಯಕ್ತಿಕ ಹೇಳ್ಗಣಕ್ಕೆ ಅವರ ಅಧಿಕಾರ, ಪರಮಾಧಿಕಾರ ನೀವು ಅವ್ರ ಎಲ್ಲ ನೋಡ್ರಿ. ಮುಖ್ಯಮಂತ್ರಿಗಳನ್ನ ಇಷ್ಟು ಗಂಟೆಗೆ ನೀವು ಉತ್ತರ ಕೊಡಿ, ಟೈಮ್ ಫಿಕ್ಸ್ ಮಾಡಕ್ ಆಗಲ್ಲ. ಅದರಿಂದ ಕೊಡ್ತಾ ಇದ್ದಾರೆ. ದಯವಿಟ್ಟು ನೀವು ಅದು ಕ್ರಿಯಾಕ್ಟ್ ಮಾಡ್ದಂಗೆ ಕೂತ್ರೆ ಜಲ್ದಿ ಉತ್ತರ ಮುಗಿಯುತ್ತೆ, ನಮ್ಗೆಲ್ಲರಿಗೂ ಅವಕಾಶ ಸಿಗ್ತದೆ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಗೌರವಾನ್ವಿತ ಸದಸ್ಯರು ರಾಷ್ಟ್ರ ಧ್ವಜವನ್ನ ಸಭಾಂಗಣಕ್ಕೆ ಯಾಕೆ, ಸದನಕ್ಕೆ ಯಾಕೆ ತಂದ್ರು? ಆ ತಂದು ಯಾವ ರೀತಿ ಇಟ್ಕೊಂಡ್ರು, ಯಾವ ರೀತಿ ಮಾಡಿಸಿದ್ರು, ಯಾವ ನೀವು ಕ್ರಮ ವಹಿಸಬೇಕು. ಈಗ ಆಮೇಲೆ ಚರ್ಚೆ ಮಾಡಿ ನೀವು ಕೋರಿ ಈಗ ಮುಖ್ಯಮಂತ್ರಿಗಳು ಉತ್ತರ ಕೊಡಿ. ಕ್ರಮ ತಗೊಳ್ಬೇಕು. ರಾಷ್ಟ್ರ ಧ್ವಜವನ್ನ ಅವಮಾನ
ಮಾಡಿದ್ದಾರೆ. ಪ್ರೇಮಿಗಳು ನಾವು. ರಾಷ್ಟ್ರ ಧ್ವಜವನ್ನ ಹೇಗೆ ಇಟ್ಕೋಬೇಕು, ಮಾನ್ಯ ಹೇಗೆ ಅಧ್ಯಕ್ಷರೇ, ಮಾಡಬೇಕು, ಮಾನ್ಯ ಯಾವ ಅಧ್ಯಕ್ಷರೇ, ಕಾರಣದಲ್ಲಿ ತಂದಿದ್ದಾರೆ, ಯಾವ ಸಂದರ್ಭದಲ್ಲಿ ತಂದಿದ್ದಾರೆ ಮಾನ್ಯ ಅನ್ನೋದನ್ನ ಅಧ್ಯಕ್ಷರೇ, ನೀವು ಹೇಳ್ಬೇಕು ನಮ್ಗೆ. ಈಗ ಅದ್ರ ಬಗ್ಗೆ ಅಷ್ಟು ಜನ ಮೇಲೆ ಕ್ರಮ ಆಮೇಲೆ ತಗೊಳ್ಬೇಕು ಅನ್ನೋ ನಮ್ಮ ಒತ್ತಾಯ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಮೊದಲು ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ, ದಯವಿಟ್ಟು ಸಾಕಷ್ಟು. ಅಧ್ಯಕ್ಷ ಅಲ್ಲ, ಮೊದಲು ಫೋನ್ ಸೀಸ್ ಮಾಡಿಸಿ. ಈಗ ರಾಷ್ಟ್ರ ಧ್ವಜ ಅದು ತೊಂದಿರೋ ಅದು ವಿಮರ್ಶೆ ಮಾಡ್ಬೇಕು. ಅದು ತೊಂದಿರೋ ತಪ್ಪು ನಿಮ್ ಕಣ್ಣು ನೋಡ್ರಿ, ಮುಂದೆ ಕಾನೂನನ್ನ ನೋಡ್ಬೇಕು. ಯಾಕೆ ಅದನ್ನ ಆಮೇಲೆ ಚರ್ಚೆ ಮಾಡೋಣ. ಕ್ರಮ ಆಗಲೇಬೇಕು. ಈಗ ಕಾನೂನು ಪ್ರಕಾರವಾಗಿ ಮಾನ್ಯ ಅಧ್ಯಕ್ಷರೇ, ಇದೇ ಸದನದಲ್ಲಿ ಅಲ್ಲ, ಹಿಂದೆಲ್ಲ ರಾಷ್ಟ್ರ ಧ್ವಜವೂ ಬಂದೋಗಿವೆ, ಪಾರ್ಟಿ ಧ್ವಜವೂ ಬಂದೋಗಿವೆ, ಎಲ್ಲಾ ಧ್ವಜಗಳು ಬಂದೋಗಿವೆ, ಎಲ್ಲರೂ ಕೂಗಿದೀವಿ, ಎಲ್ಲರೂ ಮಾಡಿದೀವಿ. ಬಿಟ್ಬಿಡಿ ಕತೆಯ. ಈಗ ಸದನ ನಡೆಯಕ್ಕೆ ಅವಕಾಶ ನಮ್ಮಲ್ಲಿ ಯಾವಾಗ ಸುಮ್ನೆ ಎಲ್ಲ ಇದು ಹೇಳಕ್ ಹೋಗ್ಬೇಡಿ. ಅಧ್ಯಕ್ಷರೇ, ಇವತ್ತು ಅವ್ರ ಮೇಲೆ ಕ್ರಮ ತಗೊಳ್ಳಿ. ಆಮೇಲೆ ತಗೊಳ್ಳೋಣ ಅಂತ ಕೂರು. ಅಧ್ಯಕ್ಷ ಮೊದಲು ಫೋನ್ ಸೀಸ್ ಮಾಡಿ. ತನಿಖೆ ಮಾಡಿ. ಅಧ್ಯಕ್ಷ ತನಿಖೆ ಮಾಡಿ ಕ್ರಮ ವಹಿಸೋದು ಮೊದಲು ಫೋನ್ ಆಗ್ಬೇಕು. ಸೀಸ್ ಮಾಡಿ. ಫೋನ್ ಸೀಸ್ ಮಾಡಿ ನೋಡಿ ಫಸ್ಟ್. ಫೋನ್ ಟೆಲಿಫೋನ್ ಟ್ಯಾಪ್ ಮಾಡಿದಾರೆ ಅದನ್ನ. ಅದು ಯಾರು ಫೋನ್ ಟ್ಯಾಪ್ ಮಾಡಿದಾರೋ, ದಯವಿಟ್ಟು ಫೋನ್ ನ ವಿಡಿಯೋ ಫೋನ್ ಟ್ಯಾಪ್ ಮಾಡಿದಾರೆ ಯಾರು ತಂದು ಇಲ್ಲಿ ಇದ್ರ ಹತ್ರ ಕಲ್ಪಿಸ್ಬಿಡಿ. ಆಮೇಲೆ ಅದಕ್ಕೆ ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ. ಅದಕ್ಕೆ ಫೋನ್ ಸೀಸ್ ಮಾಡಿ ದಯವಿಟ್ಟು ಮೊದಲು. ಆ ಫೋನ್ ಯಾರ್ದು ಏನಾರ ಮಾಡಿದ್ರೆ ಇಲ್ಲಿ ತಗೊಂಡ್ ಕೊಡಿ. ಅದ್ ಮುಂದೆ ಅದ್ ಏನ್ ಮಾಡ್ಬೇಕು ಅಂತ ಇಲ್ಲಿ ಸದನ ಇಲ್ಲಿ ತೀರ್ಮಾನ ಮಾಡುತ್ತೆ. ಮಾನ್ಯ ಅದ್ಯಾರು ಸಾಕು ಮಾಡಿದ್ರೆ ನೋಡಿದ್ರೆ ಈಗ ರಾಷ್ಟ್ರ ಧ್ವಜನ ಹಿಡ್ಕ ಬಂದಿರೋದು ತಪ್ಪು ಅಲ್ಲು ಅಂತಕ್ಕಂಥ ನಿರ್ಧಾರನ ಮಾಡಕ್ಕೆ ಇನ್ನು ಅರ್ಧ ಗಂಟೆ ನಾವು ಏನ್ ಮಾಡ್ತೀರಾ ಟೈಮ್ ತಗೋತೀವಿ. ಟೈಮ್ ತಗೊಂಡು ಅದಕ್ಕೆ ತೀರ್ಮಾನ ಹೇಳ್ತೀವಿ. ಅದಕ್ಕೆ ತೀರ್ಮಾನ ಹೇಳ್ತೀವಿ. ಈಗ ಸದನ ನಡೆಯಕ್ಕೆ ಅವಕಾಶ ಕೊಡಿ. ಸದನ ನಡೆಯಕ್ಕೆ ಅವಕಾಶ ಕೊಡಿ. ಆಮೇಲೆ ನಾವು ಅರ್ಧ ಮುಕ್ಕಾಲ್ ಗಂಟೆ ಬಿಟ್ಟು ಅದು ಕ್ರಮ ತಗೋತೀವಿ. ಅದು ಅದಕ್ಕೇನು ಅಂತ ಹೇಳ್ತೀವಿ. ಅಗೌರವ ಯಾರು ಮಾಡಂಗಿಲ್ಲ. ಈಗ ರಾಷ್ಟ್ರ ಧ್ವಜ ಅಗೌರವ ನಿಮ್ಮ ಕಣ್ಣು ಮುಂದೆ ಇವ್ರಿಗೆ ಮಾಡಿದ್ದಾರೆ. ರಾಷ್ಟ್ರ ಧ್ವಜಕ್ಕೆ ಅಗೌರವ ಆಗಿದೆಯೋ ಇಲ್ವೋ ಅನ್ನತಕ್ಕಂಥದ್ದನ್ನ ನೀವು ಒಳ್ಳೆ ಸಂದೇಶ, ಸ್ಪಷ್ಟ ಸಂದೇಶ ಕೊಡಬೇಕು. ಯಾರೇ ರಾಷ್ಟ್ರ ಧ್ವಜಕ್ಕೆ ಅಗೌರವ ತೋರಿಸಂತ ಕ್ರಮ ಆಗಲೇಬೇಕು ಅನ್ನೋದು ನಮ್ಮ ಒತ್ತಾಯ. ನಮ್ಮ ಒತ್ತಾಯ. ಸದನ ನಡೆಯಕ್ ಬಿಡ್ರಿ. ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಕ್ರಮ ವಹಿಸಿ. ಸದನ ನಡೆಯಕ್ ಬಿಡ್ರಿ. ಫಸ್ಟ್ ಕ್ರಮ ಬಿಡ್ರಿ. ಮುಖ್ಯಮಂತ್ರಿಗಳು ಉತ್ತರ ಹೇಳಿ ಬಿಡ್ರಿ. ಮುಗಿಸ್ರಿ. ನಿರ್ಣಯ ಮಾಡಿ, ಕ್ರಮ ವಹಿಸಿ, ನಿರ್ಣಯ ಕೊಡಿ, ತೀರ್ಪು ಕೊಡಿ. ಕಾಯ್ತಾ ಇದ್ದೀವಿ ನಿಮ್ ತೀರ್ಪಿಗೆ. ಆಯ್ತು, ಕೊಡಿ, ಕೂತ್ಕೊಳ್ಳಿ. ನೀವು ಈಗ ಬೇರೆ ಪ್ರಶ್ನೆ ಆಗಿದ್ರೆ ನಾವು ಕ್ವಶನ್ ಮಾಡ್ತಾ ಇರಲಿಲ್ಲ. ಒಂದೇ ನಿಮಿಷ. ಇದು ರಾಷ್ಟ್ರ ಧ್ವಜದ ಪ್ರಶ್ನೆ. ತಾವು ಅಧ್ಯಕ್ಷ ಸ್ಥಾನದಲ್ಲಿ ಕೂತಿದ್ದೀರಾ, ಒಂದು ಅವಕಾಶ ನಿಮಗೆ ಸಿಕ್ಕಿದೆ ಇಲ್ಲಿ. ಈ ಸಂದರ್ಭದಲ್ಲಿ ನೀವು ಅನುಮತಿ ಕೊಡಬೇಕು. ಯಾವುದೇ ನೀವು ಅವರು ಕಾಂಗ್ರೆಸ್ ಧ್ವಜ ಬಿಜೆಪಿ ಧ್ವಜ ಅಲ್ಲ, ಇದು ರಾಷ್ಟ್ರ ಧ್ವಜ. ನೋಡಿ ಅಲ್ಲಿ ಹಾಕಿದ್ದಾರೆ, ಅದು ಸ್ಪೀಕರ್ ಅವರ ಅನುಮತಿ ಮೇಲೆ ಹಾಕಿರೋದು. ಇವರು ಹಿಂಗೆ ಕೈಯಲ್ಲಿ ಬಿಸ್ಕೊಂಡ್ಬಂದ್ಬಿಟ್ಟು ಹಿಂಗ್ ಹಿಡ್ಕೊಂಡ್ಬಿಟ್ಟು ಎಲ್ಲ ರಾಷ್ಟ್ರ ಧ್ವಜಕ್ಕೆ ಏನ್ ಬೆಲೆನೇ ಇಲ್ವಾ? ನಾನು ಒಂದು ರಾಷ್ಟ್ರ ಧ್ವಜ ಯಾವಾಗ ತರಬೇಕು, ಸಮಾಧಾನ ಅನ್ನೋದೆಲ್ಲ ಕಾನೂನು ಇದೆ. ಈಗ ನಾವು ಹಾಕೊಂಡಿದ್ದೀರಲ್ಲ ಈ ಟವಲ್ ಅಲ್ಲ, ನೀವು ಹಾಕೊಂಡಿದ್ದೀರಲ್ಲ ಆ ಟವಲ್ ಅಲ್ಲ ರಾಷ್ಟ್ರ ಧ್ವಜ. ಅದಕ್ಕೊಂದು ಗೌರವ ಇದೆ ಸರ್. ಈಗ ಇದನ್ನ ಅವಮಾನ ಮಾಡಿದ್ರೆ ಈ ಸದನದಲ್ಲಿ ಅವಮಾನ ಮಾಡಿದ್ರೆ ಆಚೆ ಕಡೆ ಯಾರು ರಾಷ್ಟ್ರ ಧ್ವಜನ ಸದನಕ್ಕೆ ತಂದಿರ್ತಕ್ಕಂಥದ್ದು ಸರಿಯೋ ತಪ್ಪು ಅಂತಕ್ಕಂಥದ್ದನ್ನ ವಿಮರ್ಶೆ ಮಾಡಕ್ಕೆ ಟೈಮ್ ಕೊಡಿ. ನಾವ್ ಹೇಳ್ತೀವಿ ತೀರ್ಪನ್ನ. ಈಗ ಸದನ ನಡೆಯಕ್ಕೆ ಅವಕಾಶ ಕೊಡಿ. ತನಿಖೆ ಏನ್ ಬೇಕಿಲ್ಲ. ತೀರ್ಪು ಕೊಡ್ತೀವಿ. ನಾವು ತೀರ್ಪು ಕೊಡ್ತೀವಿ. ಅದು ಏನ್ ಕೊಡ್ತೀವಿ, ತೀರ್ಮಾನ ಏನ್ ಹೇಳ್ತೀವಿ ಈಗ ಕೊಡಿ. ಯೋಗ ಅವರ ಪ್ರಧಾನಿಗಳು ರಾಷ್ಟ್ರ ಧ್ವಜದಲ್ಲಿ ಮುಖ ಒರೆಸ್ಕೊಂಡ್ರು. ಸದನನ ಒಂದು 10 ನಿಮಿಷ ಮುಂದೆ ಹಾಕಿ, 5 ನಿಮಿಷ ಮುಂದೆ ಹಾಕಿ ತೀರ್ಪು ಕೊಡಿ. ರಾಷ್ಟ್ರ ಧ್ವಜದ ತೀರ್ಪು ಕೊಡಿ. ರಾಷ್ಟ್ರ ಧ್ವಜ ತೀರ್ಪು ಕೊಡಿ. ಆಮೇಲೆ ರಾಷ್ಟ್ರ ಧ್ವಜ ತೀರ್ಪು ರಾಷ್ಟ್ರ ಧ್ವಜ ತೀರ್ಪು ಕೊಡಿ. ಮೊದಲು ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಅವರು ಉತ್ತರ ಕೊಡ್ಲಿ. ಆಮೇಲೆ ಉಳಿದಿರ್ತಕ್ಕಂಥದ್ದನ್ನ ತೀರ್ಮಾನ ಮಾಡಿ. ಮೊದಲು ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಡ್ಲಿ. ಆಮೇಲೆ ಎಲ್ಲ ವಿಡಿಯೋ ಮಾಡಿರ್ತಕ್ಕಂಥದ್ದು ಮತ್ತೆ ರಾಷ್ಟ್ರ ಧ್ವಜದ್ದು ಇವೆರಡನ್ನು ಆಮೇಲೆ ಇದು ಮಾಡೋಣ, ತೀರ್ಮಾನ ಮಾಡೋಣ. ಮನಮೋಹನ್ ಸಿಂಗ್ ಅವರ ಫೋಟೋ, ಯಾಸಿನ್ ಮಲ್ಲಿಕ್ ಅವರು ಭಯೋತ್ಪಾದಕ, ಅವರು ಮನಮೋಹನ್ ಸಿಂಗ್ ಅಲ್ಲಪ್ಪ ಎಲ್ಲ ಮಾತಾಡ್ತಿರೋದು ಏನು ಅಂತ ಇಲ್ಲಿ ಕಾಣಕ್ಕಲ್ಲ. ಅದು ಯಾಕೆ ಏನ್ ಪ್ರಯೋಜನ ಇದು? ಯಾಸಿನ್ ಮಲ್ಲಿಕ್ ಜೊತೆ ಇರ್ತಕ್ಕಂಥದ್ದು
ಇದರಿಂದ ನಿಮಗೆ ಈ ಗೋಡ್ಸೆ ಸಂತಾನಕ್ಕೆ ಇನ್ನೇನ್ ಬರಕ್ ಸಾಧ್ಯ? ಇವರೆಲ್ಲ ಗೋಡ್ಸೆ ಗೋಡ್ಸೆನ ಇವರು ಪೂಜೆ ಮಾಡೋರು. ಮಹಾತ್ಮ ಗಾಂಧಿ ಕೊಂದಂತ ಗೋಡ್ಸೆನ ಇವರು ಕರ್ನಾಟಕ ಜನ ಹಿಂಗ್ ಕಿತ್ತಾಡಕ ನಿಮ್ಮನ್ನ ವಿಧಾನಸಭೆ ಕಳ್ಸ್ಯಾರ ಏನ್ರಿ? ಇದು ಕಳ್ಸ್ಯಾರ ನಿಮ್ಗೆ ವಿಧಾನಸಭೆಗೆ ಎಂತದನ್ನ ಫೋಟೋ ತೋರ್ಸಕ? ಚರ್ಚೆ ಮಾಡ್ರಿ, ಮತ್ತೆ ಉತ್ತರ ತಗೊಳ್ಳಿ, ಆಮೇಲೆ ಚರ್ಚೆ ಮಾಡಿ ಬಾಕಿ ಇವೆಲ್ಲ ಬಿಡ್ರಿ. ಇವೆಲ್ಲ ಇದ್ದಾವೆ. ಮುಖ್ಯಮಂತ್ರಿಗಳಿಗೆ ಆಸಕ್ತಿ ಇಲ್ಲ ಉತ್ತರ ಕೊಡ್ಬೇಕು ಅಂತ ಈ ರೀತಿ ಅವರು ಬೇಕು ಈಗ ಉತ್ತರ ತರಿಸ್ತೀವಿ, ಅದ್ರ ಬಗ್ಗೆ ಮಾಹಿತಿ ಅದು ಕಾನೂನಿನ ಚೌಕಟ್ಟು ಅಲ್ವ ತರಿಸ್ತೀವಿ. ಮೊದಲು ಅವ್ರಿಗೆ ಉತ್ತರ ಕೊಡಕ್ಕೆ ಅವಕಾಶ ಕೊಡಿ. ಬಿಟ್ಬಿಡಿ. ದೇಶಭಕ್ತಿ ಪಾಠನಾ? ಸದನದಲ್ಲಿ ಗಲಾಟೆ ಅದನ್ನ ನಿಮ್ಗೆ ಅವಕಾಶ ತಗೊಂಡು ಹೇಳ್ರಿ. ಅದನ್ನ ಈ ತರ ಗಲಾಟೆ ಮಾಡಿದ್ರೆ ಜನಕ್ಕೆ ಏನ್ರಿ ಮೆಸೇಜ್ ಹೋಗುತ್ತೆ? ಮುಖ್ಯಮಂತ್ರಿಗಳು ಅಲ್ಲ, ನೀವು ಚರ್ಚೆ ಮಾಡ್ರಿ. ಅವ್ರು ಮುಗಿತಿದ್ದಾಗೆ ನಿಮಗೆ ಕೊಡ್ತೀವಿ ಅವಕಾಶ ಮಾಡ್ರಿ, ಚರ್ಚೆನ ಹೇಳ್ರಿ. ಏನ್ ನಿಮ್ಮ ಉತ್ತರ ಕೊಡಕ್ ಆಗ್ತಾ ಇಲ್ಲ. ಅವರು ಕೊಡಕ್ ಹಾಕಲ್ಲ ಅಂತಂದ್ರೆ ನಾನು ಆಗಲ್ಲ ಅಂತ ಹೇಳೋವರೆಗೂ ಅವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಡಿ. ಕ್ಯಾಮ್ರಾ ಫೋನ್ ಕ್ಯಾಮ್ರಾ ಚೆಕ್ ಮಾಡಿಸಿ, ವಿಡಿಯೋ ಆಗಿದೆ, ವಿಡಿಯೋ ಮಾಡಿದ್ದಾರೆ. ಒಂದು ಎನ್ಕ್ವೈರಿ ಮಾಡಿ, ಸೀಸ್ ಮಾಡಿಸಿ, ಒಬ್ಬ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅಪಾಯಿಂಟ್ಮೆಂಟ್ ಮಾಡಿ, ಸದನದಲ್ಲಿ ಸೀಸ್ ಮಾಡಿಸಿ, ಧ್ವಜಕ್ಕೆ ಅಗೌರವ ಬಗ್ಗೆ ಎನ್ಕ್ವೈರಿ ಸೆಟಪ್ ಮಾಡ್ರಿ. ವಿಡಿಯೋ ಮಾಡಿದ್ದಾರೆ, ಅವ್ರ ಬಗ್ಗೆ ಸಭೆ ನಡೆಸೋಣ ಕೂರ್ರಿ. ಎಲ್ಲ ನೀವು ಮಾಡಿದ್ರಿ. ಸಭೆ ನಡೆಸ್ಬೇಕು. ನಿಮ್ಮ ವಿರೋಧ ಪಕ್ಷದ ನಾಯಕರೇ ನಿಮ್ಗೇನಾದ್ರು ಸದನ ನಡೆಸ್ಬೇಕು ಅನ್ನೋ ಇಚ್ಛಾಶಕ್ತಿ ಇದೆಯೇನ್ರಿ? ಇಚ್ಛಾಶಕ್ತಿ ಇದ್ರೆ ಹೇಳಿ, ಇಲ್ಲ ಅಂದ್ರೆ ಅವ್ರು ನಾನು ಬಲವಾನ್, ನನಗೆ ಇದು ಕೊಡೋ ಅಧಿಕಾರ ಇಲ್ಲ. ಅದು ಅವ್ರ ವೈಯಕ್ತಿಕವಾದ ಇದು, ಅದು ಅಧಿಕಾರ, ಅದು ನಾನು ಹೇಳಕ್ಕಾಗಲ್ಲ. ನೋಡಿ, ಇದು ಕೆಟ್ಟ ಹೆಸರು ಬರುತ್ತೆ ಸಾರ್ವಜನಿಕವಾಗಿ. ಬೇಡಿ, ದಯವಿಟ್ಟು ಸದನ ನಡೆಸಕ್ಕೆ ಅವಕಾಶ ಕೊಡಿ. ಸರ್ಕಾರಕ್ಕೆ ಆ ಜ್ಞಾನ ಇರಬೇಕು. ಸದನ ನಡಿಬೇಕು ಅಂತ ಸರ್ಕಾರಕ್ಕೆ ಜ್ಞಾನ ಈಗ ಸದನ ನಡೆಸಕ್ಕೆ ನೀವು ಅಡ್ಡಿ ಮಾಡಿದ್ರಿ ಅಂತ ನಿಮ್ಮ ಮೇಲೆ ಆಪಾದನೆ ಬರೋದು. ಆ ಜ್ಞಾನ ಇಲ್ದಿರೋ ಸರ್ಕಾರ ಮಾಡ್ತಾ ಇದೆ ಇದು. ಹೇಳಿ, ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಈಗ ಮುಗಿಸಿ ಕೊಡಿ. ಸಭಾಧ್ಯಕ್ಷರೇ, ಉತ್ತರ ಕೊಡ್ತಾರಂತೆ. ಅವರು ದಯವಿಟ್ಟು ಮತ್ತೊಮ್ಮೆ ನಾವು ವಿನಂತಿ ಮಾಡ್ತೀನಿ. ಅವರು ಪಾಕಿಸ್ತಾನ್ ಏಜೆಂಟ್ ಹಿಂಸೆ ಭಾಷಣ ಮಾಡಿ, ಶೋಧನಕಾರಿ ಭಾಷಣ ಮಾಡಿರ್ತಕ್ಕಂಥದ್ದು ಇದೆಲ್ಲ ಆಗಿದೆ. ಅದಕ್ಕೆ ನೀವು RSS ತರ ಸದನ ನಡೆಸಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಸರ್. ನಿಮ್ಗೂ ಇಂಟ್ರೆಸ್ಟ್ ಇಲ್ಲ, ನಮ್ಗೆ ಇಂಟ್ರೆಸ್ಟ್ ಇದೆ, ನಿಮಗೂ ಇಂಟ್ರೆಸ್ಟ್ ಇಲ್ಲ. ಆರವರು ಕೊಡ್ತಾರ ಸರ್ ಉತ್ತರ. ನಿಮಗೂ ವಿರೋಧ ಪಕ್ಷದವರಿಗೆ ಬರೀ ಗಲಾಟೆ ಅಲ್ಲ, ಸ್ವಲ್ಪ ವಿಚಾರ ಆಧಾರಿತವಾಗಿ ಚರ್ಚೆ ಮಾಡಬೇಕು. ಸಂತೆ ಭಾಷಣ ವಿಷಯಗಳನ್ನ ಆಧಾರಿತವಾಗಿ ಚರ್ಚೆ ಆಗ್ಬೇಕು ಹೊರತು ಈ ತರ ವೈಯಕ್ತಿಕವಾದ ಯಾವ ಕೆಲಸಕ್ಕೆ ಬಾರದ ವಿಚಾರಗಳನ್ನೆಲ್ಲ ತಗೊಂಡು ಸದನ ಹಾಳು ಮಾಡಬಾರ್ದು. ಸಂತೆ ಭಾಷಣ ಸದನ ಹಾಳು ಮಾಡಬಾರ್ದು. ಇದು ಒಳ್ಳೇದಲ್ಲ. ಇದು ಜನಸಾಮಾನ್ಯರ ದುಡ್ಡಿನ ಖರ್ಚು, ತೆರಿಗೆ ಹಣ, ಆ ತೆರಿಗೆ ಹಣ ಖರ್ಚು ಮಾಡುತ್ತಾ ಇರೋದು ಜನಸಾಮಾನ್ಯರು. ನೀವು ಯಾರೇ ಮಾಡಿ ಇದು ಒಳ್ಳೇದಲ್ಲ, ಒಳ್ಳೆ ರಾಜಕೀಯ ಅಲ್ಲ, ಒಳ್ಳೆ ಬೆಳವಣಿಗೆ ಅಲ್ಲ.
ರಾಜ್ಯ ದೃಷ್ಟಿಯಿಂದ ಒಳ್ಳೆದಲ್ಲ. ನಾನು ಈ ಸದನ ಶುರುವಾತದಿಂದ 10-12 ದಿವಸದಿಂದ ನೋಡ್ತಾ ಇದ್ದೀನಿ, ಬರೀ ಇದೇ ಗಲಾಟೆ, ಇದೇ ಘರ್ಷಣೆ, ಬರೀ ವೈಯಕ್ತಿಕವಾದ ಇದು ಮಾಡ್ಕೊಂಡು ಹೋಗೋದಲ್ಲ. 100 ಜನ ಚೇರ್ಮನ್ಗಳು ಈಗ ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ಮಾಡಿ ಸರ್ಕಾರದ ಹಣ ಮಾಡ್ತಾ ಇರೋರು ನೀವು. ಅದನ್ನ ಪಾಸ್ಟ್ ಮಾಡಿ ಹೇಳ್ರಿ ಸ್ವಾಮಿ. ಅಲ್ಲ, ಸದನ ಚರ್ಚೆ ಮಾಡಿದಾಗ ನೀವು ಅವಕಾಶ ತಗೊಂಡು ಅವ್ರು ಏನ್ ಮಾಡಿದಾರೆ ಅದನ್ನ ಹೇಳಿ ಅವ್ರಿಗೆ. ನೀವು ಹಿಂಗ್ ಕೂಗಿ ಹಾಕೊಂಡು ಹೇಳಿದ್ರೆ ಯಾರಿಗ್ ಗೊತ್ತಾಗುತ್ತೆ? ಅಲ್ಲೇನ್ ದಾಖಲಾತಿ ಆಗುತ್ತಾ? ಏನು ಇಲ್ಲ, ಸುಮ್ಮನೆ ಯಾವ್ದೋ ಬಾಯಿ ಚಟ್ಟದ್ ಮಾತಾಡ್ಬೇಕಷ್ಟೇ. ಮಾನ್ಯ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಏನ್ RSS ಅಂದ್ರೆ ಎಕ್ಸ್ಪೋಸ್ ಮಾಡಿದ್ದಾರೆ ಅಂತ ಹೇಳಿ ಅದನ್ನು ಮುಚ್ಕೊಳಕ ಇದೆಲ್ಲ ಎಬ್ಬಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ. ಅವ್ರಿಗೆ ನಿಜವಾದ ಉತ್ತರ ಕೊಡಕ್ಕೆ ಏನಿಲ್ಲ, ಅದಕ್ಕಿಂತದನ್ನು ಮಾತಾಡ್ತಾ ಇದ್ದಾರೆ. ಈಗ ನಿಮ್ ಮುದ್ದೆ ನಾನು ಇಲ್ಲಿ ನೋಡ್ತಾ ಇರೋದು ನೋಡಿದ್ರೆ ಸ್ವಲ್ಪ ಶಾಂತಿಯಾಗಿದ್ರೆ ಮುಖ್ಯಮಂತ್ರಿಗಳು ಉತ್ತರ ಮುಗಿಸ್ತಾರೆ. ದಯಮಾಡಿ ಅವಕಾಶ ನೋಡ್ರಿ. ಅದು ಅನ್ಪಾರ್ಲಿಮೆಂಟರಿ ಓಲ್ಡ್ ಆಯ್ತು. ಸದನದಿಂದ ಕಡತದಿಂದ 10 ನಿಮಿಷದಲ್ಲಿ ತೆಗೆದಾಗ್ತಾ ಇದೆ, 1 ನಿಮಿಷದಲ್ಲಿ. ಅದಲ್ಲ, ಅದು ಆ ಪದನ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರಿಗೆ ನಿಮ್ಮನ್ನು ಬೈದಿದ್ರೆ ನೀವು ಹೊರಗಡೆ ಜಗಳಾಡಿ, ಇಲ್ಲಿ ಯಾಕೆ ಸದನ ಹಾಳು ಮಾಡ್ತೀರಿ? ನೀವು ಸುಮ್ಮನೆ ಇರ್ಬೇಕು. ನಾವು ಸದನ ಯಾಕೆ ಹಾಳು ಮಾಡ್ತೀರಿ? ಕಚೇರಿ ಮೇಲೆ ಒಂದ್ ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಂದೇ ಒಂದು ಪ್ರಶ್ನೆ. 52 ವರ್ಷ ಸಿಗೋದಿಲ್ಲ. 40 ವರ್ಷದಿಂದ ನಿಮ್ ಕಾನ್ಸ್ಟಿಟ್ಯೂನ್ಸಿ ಯಾವ ರೀತಿ ಇದೆ ಅಂತ ಯೋಚನೆ ಮಾಡ್ರಿ ಫಸ್ಟ್. ಇವ್ರ ತಂದೆ ಕಾಶ್ಮೀರದಲ್ಲಿ ಲಾಲ್ ಚೌಕ್ ಕಾಶ್ಮೀರದಲ್ಲಿ ಲಾಲ್ ಚೌಕ್ RSS ಆರಿಸಿದ್ದು ಕಾಶ್ಮೀರ ನಿಮ್ಮ ಕಾಂಗ್ರೆಸ್ ಯೋಗ್ಯತೆಗೆ ಲಾಲ್ ಚೌಕದಲ್ಲಿ ನೀತಿ ಹೇಳಕ್ ಬರ್ತೀರಾ? ಸ್ವಾತಂತ್ರ್ಯ ಚಳವಳಿಯಲ್ಲಿ ಎಲ್ಲಿ ಭಾಗವಹಿಸಿದ್ರು? ಈಗ ಲಾಲ್ ಚೌಕದಲ್ಲಿ RSS ಅವರೇ ಬಾವುಟ ಹಾರಿಸಿದ್ರು. ದಮ್ಮಿದ್ರೆ ಹೋಗ್ರಿ. ಲಾಲ್ ಚೌಕದಲ್ಲಿ ಗಂಡುಗಳು RSS ಅವರು ಹೋಗಿ ಲಾಲ್ ಚೌಕದಲ್ಲಿ ಬಾವುಟ 10 ನಿಮಿಷಗಳ ಕಾಲ ಸದನವನ್ನ ಮುಂದೂಡಿದ್ವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.